ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. 10ನೇ ತರಗತಿ ಬಂದಾಗ ನಾವು ಇಲ್ಲಿ ಆಂತರಿಕ ಅಂಕಗಳಂತ ಇರ್ತದೆ. ಸೊ ಆಂತರಿಕ ಅಂಕಗಳು ಲ್ಯಾಂಗ್ವೇಜ್ ಫಸ್ಟ್ನಲ್ಲಿ 25 ಮಾರ್ಕ್ಸ್ ಇದ್ದರೆ ಲ್ಯಾಂಗ್ವೇಜ್ 2 ಮತ್ತು 3 ಹಾಗೂ ಉಳಿದ ಒಂದು ಕೋರ್ಸ್ ಸಬ್ಜೆಕ್ಟ್ನಲ್ಲಿ ಆಂತರಿಕ ಅಂಕಗಳು ಇಂಟರ್ನಲ್ ಮಾರ್ಕ್ಸ್ ಏನಿದೆ 20 ಮಾರ್ಕ್ಸ್ ಬರ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ಸೊ ಈ ಒಂದು ಇಂಟರ್ನಲ್ ಮಾರ್ಕ್ಸನ್ನು ನಾವು ಯಾಕೆ ಕೊಡ್ತೀವಿ ಅಂದರೆ ವಿದ್ಯಾರ್ಥಿಗಳು ಈ ಒಂದು ಸೈದ್ಧಾಂತಿಕ ಪರೀಕ್ಷೆ ಅಂತ ಏನು ಹೇಳ್ತೀವಿ, ಒಂದು ರಿಟರ್ನ್ ಎಕ್ಸಾಮ್ಸ್ ಅಂತ ಏನು ಹೇಳ್ತೀವಿ, ಈ ಲಿಖಿತ ಪರೀಕ್ಷೆನ ಹೊರತುಪಡಿಸಿಯೂ ಕೂಡ ಈ ತರಗತಿ ಕೋಣೆಯಲ್ಲಿ ವಿದ್ಯಾರ್ಥಿಗಳ ಒಂದು ಪಾಲ್ಗೊಳ್ಳುವಿಕೆ ಏನಿದೆ, ಚಟುವಟಿಕೆ ಇರ್ಬೋದು, ಯೋಜನಾ ಕಾರ್ಯಗಳಿರ್ಬೋದು, ಸೊ ಈ ಒಂದು ಕಾರ್ಯಗಳಲ್ಲಿ ಅವರ ಪಾಲ್ಗೊಳ್ಳುವಿಕೆಯನ್ನು ಗಮನಿಸಿ ಆ ಒಂದು ಕೌಶಲ್ಯಕ್ಕೂ ಕೂಡ ಅಂಕಗಳನ್ನು ಕೊಡುವ ಒಂದು ನಿಟ್ಟಿನಲ್ಲಿ ರೂಪಿತವಾಗಿರುವಂಥದ್ದು ಇಂಟರ್ನಲ್ ಮಾರ್ಕ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಒಬ್ಬ ಶಿಕ್ಷಕರು ಅಂತ ಬಂದಾಗ ಈ ಒಂದು ಇಂಟರ್ನಲ್ ಮಾರ್ಕ್ಸ್ಗೆ ಕನ್ಸಿಡರ್ ಆಗಿ ಈ ಒಂದು ಸಂಬಂಧಿಸಿದಂತೆ ನಾವು ಯಾವ ರೀತಿ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕು, ಯಾವ ರೀತಿ ಡಾಕ್ಯುಮೆಂಟೇಷನ್ಗಳನ್ನು ಮಾಡಬೇಕು. ಸೊ ಯಾಕೆ ಈ ಒಂದು ಇಂಟರ್ನಲ್ ಮಾರ್ಕ್ಸ್ಗೆ ರಿಲೇಟೆಡ್ ಆಗಿ ಡಾಕ್ಯುಮೆಂಟೇಷನ್ ಮಾಡಬೇಕು ಅಂದರೆ 2 ವಿಷಯಗಳು ಬರುತ್ತೆ. ಸೊ ಒಂದು, ವಿದ್ಯಾರ್ಥಿಯ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ಆಂತರಿಕ ಅಂಕಗಳು ದೊರಿಬೇಕಾಗ್ತದೆ. ಸೊ ಆ ರೀತಿಯ ಆಂತರಿಕ ಅಂಕಗಳನ್ನು ದೊರಿಬೇಕಾದ್ರೆ ನಾವೇನು ಮಾಡಬೇಕಾಗತ್ತೆ, ಒಂದು ವ್ಯವಸ್ಥಿತವಾದ ಡಾಕ್ಯುಮೆಂಟೇಷನ್ ಇಟ್ಟರೆ ನಾವು ಒಂದು ವಾರ್ಷಿಕ ಪರೀಕ್ಷೆ, ಒಂದು ಅಕಾಡೆಮಿಕ್ ಇಯರ್ ಎಂಡ್ನಲ್ಲಿ ಆ ಒಂದು ಡಾಕ್ಯುಮೆಂಟೇಷನ್ಸ್ಗಳನ್ನೆಲ್ಲ ಕಾನ್ಸಲ್ಟೇಟ್ ಮಾಡಿ ನಾವು ಆಂತರಿಕ ಅಂಕಗಳನ್ನು ಇಂಟರ್ನಲ್ ಮಾರ್ಕ್ಸನ್ನು ನಾವು ನಿಗದಿಪಡಿಸ್ಬೋದು ಒಂದು. ಸೊ ಎರಡನೇದಾಗಿ ಏನಾಗುತ್ತೆ, ಇಲ್ಲಿ ಇಲಾಖೆಯಿಂದ ಒಂದು 3 ಮೆನ್ ಕಮಿಟಿ, 3 ಸದಸ್ಯರ ಸಮಿತಿ ಕೂಡ ಶಾಲೆಗೆ ಬರ್ತದೆ. ಸೊ ಆ ಒಂದು 3 ಮೆನ್ ಕಮಿಟಿ ಬಂದಾಗ ನಾವು ಇಂಟರ್ನಲ್ ಮಾರ್ಕ್ಸನ್ನು ಯಾವ ರೀತಿ ಕೊಟ್ಟಿದ್ದೀವಿ, ಅದಕ್ಕೆ ಸಂಬಂಧಿಸಿರುವಂಥ ಪೂರಕ ದಾಖಲೆಗಳು, ಯಾವೆಲ್ಲ ಫಾರ್ಮೇಟ್ಸ್ನಲ್ಲಿ ಏನೆಲ್ಲ ಮಾಹಿತಿಗಳನ್ನು ನಾವು ಇಡಬೇಕಾಗ್ತದೆ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಆತ್ಮೀಯ ಸ್ನೇಹಿತರೆ, ಮಕ್ಕಳ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಇಂಟರ್ನಲ್ ಮಾರ್ಕ್ಸ್, ಎರಡನೇದಾಗಿ ಇಲಾಖೆಯ ಒಂದು 3 ಮೆನ್ ಕಮಿಟಿ ಏನಿದೆ ಆ ಒಂದು ನಿಟ್ಟಿನಲ್ಲಿ ಕೂಡ ಡಾಕ್ಯುಮೆಂಟೇಷನ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ರಿಲೇಟೆಡ್ ಟು ಇಂಟರ್ನಲ್ ಮಾರ್ಕ್ಸ್. ಸೊ ಬನ್ನಿ ನೋಡ್ತಾ ಹೋಗೋಣ. ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸ್, ಒಂದು ಸ್ಯಾಂಪಲ್ ಆಗಿರುವಂಥ ಒಂದು ಮಾದರಿ ಆಗಿರುವಂಥ ಫಾರ್ಮೇಟ್ಸ್ಗಳನ್ನು ಪರಿಚಯ ಮಾಡ್ತಾ ಹೋಗ್ತಾನೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಪ್ರಥಮವಾಗಿ ನಮಗೆ ಇಂಟರ್ನಲ್ ಮಾರ್ಕ್ಸ್ ಅಂತ ಬಂದಾಗ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 4 FAಗಳು ಬರ್ತದೆ. FA1, FA2, FA3, FA4. ಪ್ರತಿಯೊಂದು FAಯಲ್ಲಿ ನಾವು 2 ಅಸೈನ್ಮೆಂಟ್ಸ್ಗಳನ್ನು ಕೊಡಬೇಕಾಗುತ್ತೆ. 15 ಮಾರ್ಕ್ಸ್ದು 30 ಆಯಿತು. ಒಂದು 20 ಏನಿದೆ ಸಾಧನ ಪರೀಕ್ಷೆ ಅಥವಾ ಅಚೀವ್ಮೆಂಟ್ ಟೆಸ್ಟ್ ಅಂತ ಹೇಳ್ತೀವಿ, ಅದು 20. ಸೊ 15 ಇದ್ದಿದ್ದು 30 + 20 50 ಮಾರ್ಕ್ಸ್ ಆಗುತ್ತೆ. ಇದು ಒಂದು FA. ಸೊ ಈ ರೀತಿ 4 FA ಅಂತ ಬಂದಾಗ ಇಲ್ಲೇನಾಗುತ್ತೆ, ಪ್ರತಿಯೊಂದಕ್ಕೆ 5 ಅಂಕಗಳು 50 ಮಾರ್ಕ್ಸ್ ಇರ್ತದೆ. ಸೊ 4 FA ಅಂತ ಬಂದಾಗ 200 ಮಾರ್ಕ್ಸ್ ಅಥವಾ 200 ಮಾರ್ಕ್ಸ್ ಆಗುತ್ತೆ. ಸೊ ಈ ಒಂದು 200 ಮಾರ್ಕ್ಸನ್ನು 20ಗೆ ರೆಡ್ಯೂಸ್ ಮಾಡಲಾಗ್ತದೆ. ಸೊ ಇದು 20 ಮಾರ್ಕ್ಸ್, ಅದು ಇಂಟರ್ನಲ್ ಮಾರ್ಕ್ಸ್ ಆಗಿ ಕನ್ಸಿಡರ್ ಆಗ್ತದೆ. ಸೊ ಇತ್ತೀಚೆಗೆ ನಾವು SSLC ಸ್ಕೂಲ್ ಲಾಗಿನಲ್ಲಿ ಇಂಟರ್ನಲ್ ಮಾರ್ಕ್ಸನ್ನು ಎಂಟ್ರಿ ಕೂಡ ಮಾಡ್ತೀವಿ. ಅಲ್ಲೂ ಕೂಡ ಸಾಕಷ್ಟು ನಾವು ಅಂಕಗಳನ್ನು ಅಳವಡಿಸಬೇಕಾದಾಗ ಅದಕ್ಕೆ ಒಂದು ಕನೆಕ್ಟಿಂಗ್ ಲಿಂಕ್ ಡಾಕ್ಯುಮೆಂಟ್ಸ್ ಅಂತ ಏನು ಹೇಳ್ತೀವಿ. ಸೊ ಪೂರಕವಾದ ದಾಖಲೆಗಳು ಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ, ಅಸೈನ್ಮೆಂಟ್ಸನ್ನು ಯಾವ ರೀತಿ ಕೊಡ್ಬೋದು. ಸೊ ಅಸೈನ್ಮೆಂಟ್ಸ್ ಅಂತ ಬಂದಾಗ ಆ್ಯಕ್ಟಿವಿಟೀಸನ್ನು ಕೊಡ್ಬೋದು, ಪ್ರಾಜೆಕ್ಟ್ ವರ್ಕ್ಸನ್ನು ಕೊಡ್ಬೋದು, ಗುಂಪು ಚಟುವಟಿಕೆಗಳನ್ನು ಕೊಡ್ಬೋದು. ಸೊ ಈ ರೀತಿ ಸಬ್ಜೆಕ್ಟ್ ಅಂದರೆ ತಮ್ಮ ವಿಷಯವಾರು ಏನಾಗುತ್ತೆ ವಿಭಿನ್ನವಾಗಿರುವಂಥ ಒಂದು ವರ್ಕ್ಗಳನ್ನು ಕೊಡಲಿಕ್ಕೆ ಸಾಧ್ಯ. ಇನ್ನು ಲಿಖಿತ ಅಂತ ಬಂದಾಗ ನಿಮಗೆ ಒಂದಿಷ್ಟು ಇಂಟ್ರಡಕ್ಷನ್ ಕೊಡ್ತೇನೆ. ಸೊ ಲಿಖಿತ ಅಂತ ಬಂದಾಗ ನಾವು ಏನು ಮಾಡ್ಬೋದು, ಈ ರೀತಿ ಇರ್ತದೆ. ಸೊ ಈ ಯೋಜನೆ ಕಾರ್ಯ ಏನಿದೆ, ಅಸೈನ್ಮೆಂಟ್ಸ್ ಏನಿದೆ, ಅಸೈನ್ಮೆಂಟ್ಸಿಗೆ ಒಂದು ಫ್ರಂಟ್ ಪೇಜ್ ಈ ರೀತಿ ಇದ್ದರೆ ಭಾಳಷ್ಟು ಉತ್ತಮ ಅಂತ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಈ ಒಂದು ಫ್ರಂಟ್ ಪೇಜ್ ಏನಿರುತ್ತೆ ಅಂದರೆ ತಾವಿಲ್ಲಿ ಗಮನಿಸಿ, ರೂಪಣಾತ್ಮಕ ಮೌಲ್ಯಮಾಪನ ಒಂದಿದೆ, ಚಟುವಟಿಕೆ 1, ಚಟುವಟಿಕೆ 2, 15 ಅಂಕಗಳಿದೆ. ಸಾಧನ ಪರೀಕ್ಷೆ 1, ಅದು 20 ಅಂಕ. ಸೊ ಪಡೆದ ಅಂಕ ಅಂತ ಬಂದಾಗ ಔಟ್ ಆಫ್ 50 ಮಾರ್ಕ್ಸಿಗೆ ಅಲ್ಲಿ ಬರುತ್ತೆ. ಇದೇ ರೀತಿ ರೂಪಣಾತ್ಮಕ ಮೌಲ್ಯಮಾಪನ 2 ಇದೆ. ಅಲ್ಲೂ ಕೂಡ 2 ಚಟುವಟಿಕೆ 15 ಅಂಕ, ಒಂದು ಸಾಧನ. ಇದು ರೂಪಣಾತ್ಮಕ ಮೌಲ್ಯಮಾಪನ 3 ಮತ್ತು 4. ಸೊ ಆತ್ಮೀಯ ಸ್ನೇಹಿತರೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದೇನಿದೆ ಒಂದು ಕಾನ್ಸಲ್ಟೇಟ್ ಫಾರ್ಮೇಟ್ ಇದೆ. ಈ ಒಂದು ಕಾನ್ಸಲ್ಟೇಟ್ ಫಾರ್ಮೇಟನ್ನು ಹಾಕ್ಕೊಂಡ್ರೆ ಮಗು ಒಟ್ಟಾರೆಯಾಗಿ 200 ಅಂಕಕ್ಕೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಸೊ ಒಂದು ಫಾರ್ಮೇಟ್ನಲ್ಲಿ ನಿಮಗೆ ಲಭ್ಯ ಆಗುತ್ತೆ. ಸೊ ಮೊದಲನೇ ಫಾರ್ಮೇಟ್ನಲ್ಲಿ ಇಲ್ಲಿ 120 ಮಾರ್ಕ್ಸ್ ಇದೆ. ಎರಡನೇ ಫಾರ್ಮೇಟ್ನಲ್ಲಿ ನಿಮಗೆ 80 ಅಂಕ ಸಾಧನ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಗು ಎಷ್ಟು ತೆಗೆದುಕೊಂಡಿದ್ದಾನೆ. ಸೊ ಅದರ ಕೆಳಗಡೆ ಏನು ಮಾಡಬೇಕು, ವಿಶೇಷ ಶಿಕ್ಷಕರ ಸಿಗ್ನೇಚರನ್ನು ಕೂಡ ಮಾಡಬೇಕಾಗತ್ತೆ. ಇದು ಇಂಪಾರ್ಟೆಂಟ್. ಸೊ ಇದು ಇಂಟರ್ನಲ್ ಮಾರ್ಕ್ಸ್ ಅಂತ ಬಂದಾಗ ಇದು ಒಂದು ಕಾನ್ಸಲ್ಟೇಟ್ ಫಾರ್ಮೇಟ್ ನಿಮ್ಮ ಮೇಲೆ ಇದ್ದರೆ ಭಾಳ ಈಸಿ ಆಗುತ್ತೆ. ಸೊ ಎರಡನೇದಾಗಿ ಬಂದಾಗ ನಾನು ಒಂದು ಅಸೈನ್ಮೆಂಟ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದಾದ ನಂತರ ಯಾವ ರೀತಿ ದಾಖಲೆಗಳನ್ನು ಇಡಬೇಕು, ನಾನು ನಿಮಗೆ ಒಂದು ಎಕ್ಸೆಲ್ ಶೀಟ್ನಲ್ಲಿ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ. ಖಂಡಿತವಾಗಿ ಕೂಡ ಅದು ನಿಮಗೆ ಉಪಯೋಗ ಆಗ್ತದೆ. ನಿಮಗೆ ಆ ಒಂದು ಎಕ್ಸೆಲ್ ಶೀಟ್ ಬ್ಲ್ಯಾಂಕ್ ಶೀಟ್ ಬೇಕಾದರೂ ಕೂಡ ನಾನು ಅದರ ಲಿಂಕನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಯಾರಿಗೆ ಈ ಒಂದು ಎಕ್ಸೆಲ್ ಶೀಟ್ನ ಬ್ಲ್ಯಾಂಕ್ ಶೀಟ್ ಬೇಕಾಗುತ್ತೆ ಅಂತ ಕಾಮೆಂಟ್ ಮಾಡಿದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕಾಮೆಂಟ್ ಮಾಡಿದರೆ ಆ ಒಂದು ಎಕ್ಸೆಲ್ ಶೀಟಿನ ಬ್ಲ್ಯಾಂಕ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಕೋಬೋದು ಫ್ರೀ.
ಸೊ ನೋಡು, ಒಂದು ಅಸೈನ್ಮೆಂಟ್ ಅಂತ ಬಂದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದೊಂದು ಮಾಡೆಲ್ ಆಗಿದ್ದೀನಿ, ಒಂದು ಮಾಡೆಲ್ ಆಗಿರುವಂಥದ್ದು ನಾನೇ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಇಟ್ಸ್ ನಾಟ್ ಬಿಲಾಂಗ್ಸ್ ಟು ಎನಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಏನು ಮಾಡಬೇಕಾಗತ್ತೆ, ನಾವು ಈ ಒಂದು 15 ಅಂಕದ ಒಂದು ಅಸೈನ್ಮೆಂಟ್ ಏನಿದೆ, ಸೊ ಇದಕ್ಕೆ ನಾವು ಫಸ್ಟ್ ಆಫ್ ಆಲ್ ಮಾನಕಗಳನ್ನು ನಿಗದಿಪಡಿಸ್ಕೊಳ್ಬೇಕಾಗತ್ತೆ. ಸೊ 15 ಅಂಕ ಅಂತ ಬಂದಾಗ ನಾನು 3 ಅಂಕದ 5 ಮಾನಕಗಳನ್ನು ಇಟ್ಕೊಂಡಿದ್ದೀನಿ. ಸೊ ಈ ಒಂದು ಮಾನಕಕ್ಕೆ ಸಂಬಂಧಿಸಿದಂತೆ ಮಗು ಏನು ಕೆಳಗಡೆ ನಾನು ಸಾಕಷ್ಟು ವರ್ಕನ್ನು ಕೂಡ ಕೊಟ್ಟಿರ್ತೇನೆ. ಸೊ ಔಟ್ ಆಫ್ 3 ಮಗು ಎಷ್ಟು ತೆಗೆದುಕೊಂಡಿರ್ತಾನೆ ಈ ಒಂದು ಟೇಬಲ್ನಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಸೊ ನಾವು ಒಂದು ಅಸೈನ್ಮೆಂಟ್ಸನ್ನು ಕೊಡುವಾಗ ಮಾನಕಗಳನ್ನು ನಿಗದಿಪಡಿಸ್ಬೋದು. 5 ಅಂಕದ 3 ಕೊಡ್ಬೋದು, ಅಥವಾ 3 ಅಂಕದ ನೀವೇನು ಮಾಡ್ಬೋದು 5 ಕೊಡ್ಬೋದು, ಅಥವಾ ನೀವು ವೇರಿಯೇಷನ್ಸ್ ಕೂಡ ಮಾಡ್ಬೋದು. 4 ಅಂಕ, 3 ಅಂಕ, 2 ಅಂಕ, ಈ ರೀತಿ ವೇರಿಯೇಷನ್ಸ್ ಮಾಡಿ ಟೋಟಲ್ ಆಗಿ 15 ಮಾರ್ಕ್ಸ್ಗೆ ಒಂದು ಅಸೈನ್ಮೆಂಟ್ಸನ್ನು ನೀವು ನಿಗದಿಪಡಿಸ್ಬೋದು. ಇಟ್ ಮೇ ಬಿ ರಿಟರ್ನ್, ಇಟ್ ಮೇ ಬಿ ಆ್ಯಕ್ಟಿವಿಟಿ ಓರಿಯೆಂಟೆಡ್, ಇಟ್ ಮೇ ಬಿ ಪ್ರಾಕ್ಟಿಕಲ್, ಇಟ್ ಮೇ ಬಿ ಪ್ರಾಜೆಕ್ಟ್ ವರ್ಕ್, ಇಟ್ ಮೇ ಬಿ ಟೀಮ್ ವರ್ಕ್, ವಾಟ್ ಎವರ್ ಇಟ್ ಮೇ ಬಿ. ಸೊ ಈ ರೀತಿ ಮಾಡಬೇಕು. ಸೊ ಒಂದು ಏನು ಕ್ಲಿಯರ್ ಆಯಿತು ನಿಮಗೆ, ಈ ಅಸೈನ್ಮೆಂಟ್ಸ್ ಇಂಟರ್ನಲ್ ಮಾರ್ಕ್ಸ್ ಅಂತ ಬಂದಾಗ ಈ ಒಂದು ಕ್ರೋಢೀಕೃತ ಅಂಕವಹಿ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಆ ಅಸೈನ್ಮೆಂಟ್ಸ್ ಅಂತ ಆ್ಯಕ್ಟಿವಿಟಿ ಅಂತ ಬಂದಾಗ ನಮಗೆ ಈ ರೀತಿ ಮಾನಕಗಳನ್ನು ಒಳಗೊಂಡಿರುವಂತಹ ಒಂದು ಏನು ಮಾಡಬೇಕು, ಆ್ಯಕ್ಟಿವಿಟೀಸ್ಗಳನ್ನು ನಾವು ಫ್ರೇಮ್ ಮಾಡಬೇಕಾಗತ್ತೆ ನಮ್ಮ ಶಾಲಾ ಮಟ್ಟದಲ್ಲಿ. ಸೊ ಇದು ಇಷ್ಟ ಆಯಿತು. ಸೊ ಇದು ಎರಡು ಕ್ಲಿಯರ್ ಆದಮೇಲೆ ಇನ್ನು ಸಾಧನ ಪರೀಕ್ಷೆ ಅಂತ ಬಂದಾಗ ಒಂದು ನಿಮಗೆ ಕ್ಲಿಯರ್ ಒಂದು ಹಿಂಟ್ ನಾನು ಕೊಡ್ಬೋದು. ಅಂದರೆ ಮಾಡೆಲ್ ಆಗಿ 20 ಅಂಕದ ನೀವೇನು ಸಾಧನ ಪರೀಕ್ಷೆ ಅಂತ ತೆಗೆದುಕೊಳ್ತೀರಿ, ನೀವು ನೋಟ್ ಮಾಡ್ಕೋಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 2 ಇಡ್ಬೋದು, 1 ಅಂಕದ್ದು 2, 2 ಅಂಕದ್ದು 3 ಕ್ವಶನ್ಸ್ ಇಡಬೇಕು, ಆಮೇಲೆ 3 ಅಂಕದ್ದು 2 ಕ್ವಶನ್ಸು, ಆಮೇಲೆ 4 ಅಂಕದ್ದು 1 ಕ್ವಶನ್ಸ್. ಸೊ ಈ ರೀತಿ ಪ್ಯಾಟರ್ನ್ ನೀವು ಮಾಡ್ಕೊಂಡ್ಬಿಟ್ರೆ ನಿಮಗೇನಾಗುತ್ತೆ, ಅಲ್ಲೇನಾಗುತ್ತೆ 20 ಅಂಕಕ್ಕೆ ಆಗುತ್ತೆ. ನೀವು ಒಂದು ಮಗುವಿಗೆ ಒಂದು ಕ್ಲಾರಿಟಿ ಆಗುತ್ತೆ. 4 ಸಾಧನ ಪರೀಕ್ಷೆ ಇದೇ ಪ್ಯಾಟರ್ನಲ್ಲಿ ಮಾಡಿದರೆ ಮಗುವಿಗೆ ಏನಾಗುತ್ತೆ, ಮೊದಲ 2 ಪ್ರಶ್ನೆಗಳು MCQ ಇರ್ತದೆ, ತದನಂತರ 1 ವಾಕ್ಯದ್ದು, ಆಮೇಲೆ 2 ಅಂಕದ್ದು 3 ಪ್ರಶ್ನೆಗಳು, 3 ಅಂಕದ್ದು 2 ಪ್ರಶ್ನೆ, 4 ಅಂಕದ್ದು 1 ಪ್ರಶ್ನೆ, ಮೆಂಟಲ್ ಸೆಟ್ ಆಗುತ್ತೆ. ನಿಮಗೆ ವ್ಯಾಲ್ಯುವೇಷನ್ದಲ್ಲಿ ಕೂಡ ಭಾಳ ಈಸಿ ಆಗುತ್ತೆ ಯಾವ ಪ್ರಶ್ನೆಗಳಿಗೆ ಎಷ್ಟು ಅಂಕ ಇದೆ ಅಂತ. ಸೊ ಇಟ್ಸ್ ಓವರ್. ಸೊ ನೆಕ್ಸ್ಟ್ ಬರ್ತಾ ಹೋಗೋಣ, ಇದನ್ನು ಡಾಕ್ಯುಮೆಂಟೇಷನ್ 2 ಕ್ಲಿಯರ್ ಮಾಡಿದೆ ನಾನು, ಒಂದು ಸಾಧನ ಪರೀಕ್ಷೆ ಮತ್ತು ಅಸೈನ್ಮೆಂಟು. ನೆಕ್ಸ್ಟ್ ಬರ್ತಾ ಇದನ್ನು ನಾವು ಯಾವ ರೀತಿ, ಇದೊಂದು ಮಾಡೆಲ್ ಆಗಿದೆ, ಒಂದು ಡಮ್ಮಿ ಆಗಿರುವಂಥ ಅಂಕಿಗಳನ್ನು ಎಂಟ್ರಿ ಮಾಡಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಅಬ್ಸರ್ವೇಷನ್ ಮಾಡಿ. ಸೊ ಇಲ್ಲೇನು ಮಾಡಬೇಕಂದ್ರೆ ಆಂತರಿಕ ಅಂಕಗಳ ವಹಿ ಅಂತ ಬಂದಾಗ ಬೇಸ್ ಆಗಿರುವಂಥ ಫಾರ್ಮೆಟು ಇದು. ಸೊ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ FA1 ಅಂತ ಇದೆ. FA1ನಲ್ಲಿ ನೋಡಿ, ಈಗಾಗಲೇ ನಿಮಗೆ ಹೇಳಿರುವ ಹಾಗೆ 5 ಮಾನಕಗಳನ್ನು ತೆಗೆದುಕೊಂಡಿದ್ದೆ. ಸೊ 5 ಮಾನಕಗಳು ಟೋಟಲ್ 15 ಮಾರ್ಕ್ಸ್. FA1ನಲ್ಲಿ ಎರಡನೇ ಒಂದು ಅಸೈನ್ಮೆಂಟ್ನಲ್ಲಿ ಮತ್ತೆ 5 ಮಾನಕಗಳು ಮತ್ತು 15 ಮಾರ್ಕ್ಸ್, ಟೆಸ್ಟ್ 20. ಸೊ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಕೊಡಬೇಕಾದಾಗ ಫಸ್ಟ್ ಬೇಸಿಕ್ ಫಾರ್ಮೆಟ್ ಇದು. ಸೊ FA1. ಸೊ ಇದೇ ರೀತಿ ನೀವೇನು ಮಾಡಬೇಕು, ಪ್ರತಿಯೊಂದು FAಗೆ ನೋಡಿ ತಾವು ಗಮನಿಸ್ತಾ ಇದೆ, ಒಂದು ಡಮ್ಮಿಯಾಗಿ ಎಲ್ಲ ವೇರಿಯೇಷನ್ ಇರಲಿ ಅಂತ ನಾನು ಪ್ರೆಸೆಂಟ್ ಮಾಡಿದ್ದು. ಎರಡನೇ ಮಗು ಒಟ್ಟೆ ಯಾವುದೇ ಅಸೈನ್ಮೆಂಟ್ಸನ್ನು ಬರೆದಿಲ್ಲ, ಸೊ 0 ಮಾರ್ಕ್ಸನ್ನು ಎಂಟ್ರಿ ಮಾಡಿದ್ದೀವಿ. ಸೊ ತಾವು ಗಮನಿಸ್ತಾ ಹೋಗಬೇಕು, ಈ ರೀತಿ ಏನು ಮಾಡಬೇಕು, ಇದು FA1 ಆಯಿತು. ಸೊ ಈ ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಯಾವ್ಯಾವ ಅಸೈನ್ಮೆಂಟ್ಸ್ಗಳಿಗೆ ಇಲ್ಲ ಆ ಅಸೈನ್ಮೆಂಟ್ಸ್ಗಳನ್ನು 0. ಸೊ ನಿಮಗೆ ಒಂದು ವೆರೈಟಿ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಸಿಗಲಿ ಅಂತಕೊಂಡು ಈ ಫಾರ್ಮೆಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದೇ ರೀತಿ ಏನು ಮಾಡಬೇಕು, ನೆಕ್ಸ್ಟ್ ನೀವು FA2 ಮಾಡಬೇಕು, FA3 ಮಾಡಬೇಕು, ಮಾನಕವಾರು ಇರಬೇಕು ಎಲ್ಲನೂ, FA4. ಸೊ ಈ 4 ಫಾರ್ಮೆಟ್ಗಳು ನಿಮಗೆ ಬೇಸ್ ಫಾರ್ಮೆಟ್ ಆಗ್ತದೆ. ಆಮೇಲೆ ನಿಮಗೆ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ನೆಕ್ಸ್ಟ್ ಫಾರ್ಮೆಟ್ ಇದು ಯಾವ ರೀತಿ ಆಗುತ್ತೆ ಅಂದರೆ FA1, FA2, FA3, FA4ನಲ್ಲಿ ನಿಮಗೆ 15, 15, 20ಗೆ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ, ಟೋಟಲ್ 50ಗೆ ಎಷ್ಟಾಗುತ್ತೆ. ಸೊ ಈ ರೀತಿ ಇಲ್ಲಿವರೆಗೂ ನಾವು ಏನು FA1, FA2, FA3, FA4 4 ಎಕ್ಸೆಲ್ ಶೀಟನ್ನು ತೋರಿಸಿದ್ದೆ. ಸೊ ಆ ಅಂಕಗಳನ್ನು ಈ ರೀತಿ ನಾವು ಏನು ಮಾಡಬೇಕು, ಆಂತರಿಕ ಅಂಕಗಳನ್ನು ನಾವು ಮಾಡಬೇಕು. ಇದು ಫಾರ್ಮೆಟ್ ನಂಬರ್ 2. ಸೊ ಈ ರೀತಿ ಮಾಡಬೇಕು. ಇಲ್ಲೂ ಕೂಡ ನಾವು ಯಾವ ಮಗು ಎಲ್ಲಿ ಅಟೆಂಡ್ ಆಗಿದ್ದಾನೆ, ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ, ಸಂಪೂರ್ಣವಾಗಿರುವಂಥ ಮಾಹಿತಿ ಸಿಗ್ತದೆ ಈ ರೀತಿ ನೀವು. ಸೊ ಇದಾದ ನಂತರ ಫೈನಲ್ ಫಾರ್ಮೆಟ್ ಏನು ಬರುತ್ತೆ ನಮಗೆ, ಫಾರ್ಮೆಟ್ ನಂಬರ್ 3 ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ದಿಸ್ ಒನ್. ಸೊ ಇಲ್ಲಿ ಏನು ಮಾಡ್ತೀವಿ, ನೇರವಾಗಿ ನಾವು FA1, FA2, FA3, FA4ನಲ್ಲಿ ನಮಗೆ 50 ಅಂಕಗಳಿಗೆ ಮಗು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಅದನ್ನು ಎಂಟ್ರಿ ಮಾಡ್ತೀವಿ. ಈ ಫಾರ್ಮೆಟ್ ನಮಗೆ 2 ರೀತಿಯಲ್ಲಿ ಉಪಯೋಗ ಆಗುತ್ತೆ. ಒಂದು ನಿಮ್ಮ ಶಾಲೆಯ ಕಾನ್ಸಲ್ಟೇಟ್ ರಿಜಿಸ್ಟರ್ ಏನಿದೆ ಅಲ್ಲಿ ಎಂಟ್ರಿ ಮಾಡಲಿಕ್ಕೆ, ಎರಡನೇದೇನಾಗುತ್ತೆ ನಿಮಗೆ ಆನ್ಲೈನ್ SSLC ಆನ್ಲೈನ್ ಎಂಟ್ರಿಯಲ್ಲಿ ಕೂಡ ಈ ಫಾರ್ಮೆಟ್ ನಿಮಗೆ ಉಪಯೋಗ ಆಗುತ್ತೆ. ಸರ್ ಹಾಗಾದರೆ ಇದು ಒಂದೇ ಫಾರ್ಮೆಟ್ ಇಡ್ಬೋದಲ್ಲ, ಯಾಕೆ ನಮಗೆ ಹಿಂದಿನ ಫಾರ್ಮೆಟ್ಗಳೆಲ್ಲ ಬೇಕು ಅಂದರೆ, ಸೊ ಆತ್ಮೀಯ ಸ್ನೇಹಿತರೆ, ನಿಮಗೆ ಈ ಒಂದು ಬೇಸಿಕ್ ಫಾರ್ಮೆಟ್ಸ್ಗಳು ಇರದೇ ಇದ್ದರೆ ನಮಗೆ ಈ ಕಾನ್ಸಲ್ಟೇಟ್ ಏನಿದೆ ಕ್ರೋಢೀಕೃತ ಫಾರ್ಮೆಟ್ ನಮಗೆ ಸಿಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ FA1, FA2, FA3, FA4 ಸಪ್ರೇಟ್ ಆಗಿರುವಂಥ ಫಾರ್ಮೆಟ್ಸು, ಅದಾದಮೇಲೆ ಅದನ್ನು ಕಾನ್ಸಲ್ಟೇಟ್ ಮಾಡುವಂಥ ಒಂದು ಫಾರ್ಮೆಟು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಅದಾದಮೇಲೆ 3ನೇ ಫಾರ್ಮೆಟ್ ಏನು ಮಾಡಬೇಕು, ಸೊ ನಾವು ಈ ರೀತಿ ರೂಪಿಸ್ಕೋಬೇಕು. ಸೊ ಈ ರೀತಿ ನಾವು ರೂಪಿಸ್ಕೋಬೇಕು. ಇದಕ್ಕೆ ಸಂಬಂಧಿಸಿದಂತೆ ನಾವು ನಮ್ಮ ಅಸೈನ್ಮೆಂಟ್ಸ್ಗಳನ್ನು ಅರೇಂಜ್ ಮಾಡಬೇಕು, ನಮ್ಮ ಸಾಧನ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳನ್ನು ಕೂಡ ನಾವು ಅರೇಂಜ್ ಮಾಡಬೇಕು.
ಸೊ ಆದ್ಮೇಲೆ ಈ ಒಂದು ಮಕ್ಕಳ ಒಂದು ಆಂತರಿಕ ಅಂಕಗಳು ಮತ್ತು ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತವೆ. ಸೊ ಆ ನಿಟ್ಟಿನಲ್ಲಿ ನಾವು ಡಾಕ್ಯುಮೆಂಟೇಷನ್ ಇಡಬೇಕಾಗ್ತದೆ. ಮುಂಬರುವ ದಿನಗಳಲ್ಲಿ ಯಾವುದೇ ಒಂದು ಮಗು ನಮಗೆ ಇಂಟರ್ನಲ್ ಮಾರ್ಕ್ಸ್ನಲ್ಲಿ ಯಾಕೆ ಕಡಿಮೆ ಬಂದಿದೆ, ಒಂದು ಅಂಕ ಫ್ಲಕ್ಚುಯೇಷನ್ ಯಾಕಿದೆ ಮತ್ತೊಬ್ಬ ವಿದ್ಯಾರ್ಥಿಯೊಂದಿಗೆ ಅಂತ ಬಂದಾಗ ಆಗ ನಮಗೆ ಒಂದು ಕ್ಲಿಯರ್ ಕಟ್ ಆಗಿರುವಂಥ ಡಾಕ್ಯುಮೆಂಟೇಷನ್ ನಮಗೆ ಹೆಲ್ಪ್ ಆಗ್ತದೆ. ಸೊ ಮುಂಬರುವ ದಿನಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಇರ್ಬೋದು, ಪೋಷಕರ ಪ್ರಶ್ನೆಗಳಿರ್ಬೋದು, ಅದಕ್ಕೆ ಸಮರ್ಪಕವಾಗಿರುವಂಥ ಉತ್ತರಗಳು ಕೊಡಲಿಕ್ಕೆ ಆಗ್ತದೆ. ಜೊತೆಯಲ್ಲಿ 3 ಕಮಿಟಿ ಏನಿದೆ ಬಂದಾಗ ನಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಪ್ರೆಸೆಂಟೇಷನ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಒಂದು ಆಂತರಿಕ ಅಂಕಗಳನ್ನು ಯಾವ ರೀತಿ ನಾವು ನಿಗದಿಪಡಿಸಬೇಕು, ಏನೆಲ್ಲ ಡಾಕ್ಯುಮೆಂಟೇಷನ್ ಇಡಬೇಕು, ಹಾಗೂ ಯಾವ ರೀತಿಯ ಫಾರ್ಮೆಟ್ಸ್ಗಳನ್ನು ಮೇಂಟೈನ್ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ಈ ವಿಡಿಯೋ ನಿಮಗೆ ಯೂಸ್ ಆಗಿರ್ಬೋದು ಅಂತ ಭಾವಿಸ್ತಾ, ಈ ರೀತಿಯ ಎಜುಕೇಷನಲ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.